ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಯಾಕ್ ಮಾಡ್ಕೊಂಡು ದಿನ ಒಂದೊಂದ್ ಕಡೆ ತಿರ್ಗಾಡ್ತಾ ಇರೋದಕ್ಕೆ. ಇವಳು ಮಗು, ಅದರಲ್ಲೂ ಮೇಜರ್ ಆಪರೇಷನ್ ಆಗಿರೋ ಮಗು. ಮನೆ ಒಳಗಡೆ ಓಡಾಡೋದೇ ಕಷ್ಟ. ಡಾಕ್ಟರ್ ಎಲ್ಲೂ ಜಾಸ್ತಿ ಓಡಾಡಬಾರ್ದು, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆ ನಿಮ್ಗೆ ಇದು ಅರ್ಥ ಆಗ್ತಿಲ್ವಾ? ಏಯ್, ನೀನೇನಾದ್ರೂ ಅಪ್ಪನ್ಗೆ ಹಿಂಸೆ ಕೊಟ್ಟು ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ಯಾ? ಭೈರವಿ, ನಿನ್ನೇ ಕೇಳ್ತಾ ಇರೋದು. ನೀನೇ ತಾನೇ ಅಪ್ಪನ್ಗಿದೆಲ್ಲ ಹೇಳ್ತಾ ಇರೋದು. ಅಯ್ಯೋ, ನಾನೇನು ಹೇಳಿಲ್ಲ ಅಮ್ಮ, ಅಲ್ವಾ ಅಪ್ಪ? ನೋಡು ಶಿವಗಾಮಿ, ಇವಳೇ ನನ್ಗೆ ಹೇಳ್ಕೊಟ್ಟಿಲ್ಲ. ಇವಳು ಖುಷಿಯಾಗಿದ್ದಷ್ಟು ಬೇಗ ವಾಸಿ ಆಗ್ತಾಳೆ ಅಷ್ಟೇ. ಹೌದಾ? ಇಲ್ಲೇನು ಇವಳಿಗೆ ಅಂತದ್ ಹಿಂಸೆ ಆಗ್ತಿರೋದು? ಹೇಳೆ, ಇಲ್ಲೇನಂತದ್ ಹಿಂಸೆ ಆಗ್ತಿದೆ ನಿಂಗೆ? ಯಾರಾದ್ರೂ ನಿಂಗೆ ಟಾರ್ಚರ್ ಕೊಡ್ತಿದಾರಾ? ನಾನ್ ಟಾರ್ಚರ್ ಕೊಡ್ತಾ ಇದ್ದೀರಾ? ಶಿವಕುಮಾರ್ ಅಂಕಲ್ ಕೊಡ್ತಾ ಇದ್ದಾರಾ? ಏನು ಇಲ್ಲ. ಆಯಿಲಿ ಫುಡ್ ತಿನ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಬೇಕು ಬೇಕು ಅಂತಾನೆ ವಡೆ, ಬೋಂಡಾ, ಬಜ್ಜಿ ಅದು ಇದು ಅಂತ ತರ್ಸ್ಕೊಂಡ್ ತಿಂತಾ ಇರ್ತೀಯಾ? ನೀವು ತಂದ್ಕೊಡ್ತಾ ಇರ್ತೀರಾ? ಎಲ್ಲೂ ಓಡಾಡಬಾರ್ದು, ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ಗಳು. ಬೇಕು ಅಂತಾನೆ ಎಲ್ಲ ಕಡೆ ಕರ್ಕೊಂಡಿತರ ತಿರುಗ್ತಾ ಇದ್ದೀರಲ್ಲ ನೀವು. ನಿಮ್ ಉದ್ದೇಶ ಏನು ಅಶೋಕ್? ಓ, ನನಗ್ ಮಾತ್ರ ನಿನ್ ಮೇಲೆ ಪ್ರೀತಿ ಇರೋದು. ನಿಮ್ಮ ಅಮ್ಮನ್ಗೆ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ ಅಂತ ಅವಳ ತಲೆಗೆ ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ನನ್ನ ಉದ್ದೇಶ ಅದಲ್ಲ ಶಿವಗಾಮಿ. ನೀ ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ಯಾ? ಮತ್ತಿನ್ ಹೇಗೆ ಯೋಚನೆ ಮಾಡ್ಬೇಕು ಅಶೋಕ್? ನಾನು ಏನ್ ಮಾಡ್ಬಾರ್ದು ಅಂತ ಹೇಳ್ತೀನೋ, ಡಾಕ್ಟರ್ ಏನ್ ಮಾಡ್ಬಾರ್ದು ಅಂತ ಹೇಳಿದಾರೋ, ನೀವು ಅದಕ್ಕೆಲ್ಲ ವಿರುದ್ಧವಾಗಿ ಮಾಡ್ತಾ ಇದ್ದೀರಾ. ಅಭಿರಾಮಿ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರಿ. ಅಲ್ಲಿ ನನಗ್ ಬೇಡದೆ ಇರೋರು, ನಮ್ ಶತ್ರುಗಳಿದ್ದಾರೆ ಅಂತ ಗೊತ್ತಿದ್ರು ಹೋಗ್ಲಿ ಪಾಪ ಅಂತ ಕಳಿಸ್ಕೊಟ್ಟೆ. ಅಲ್ಲಿ ಇವಳಿಗೇನಾದ್ರೂ ಹಿಂಸೆ ಕೊಟ್ಟಿದ್ರೆ ಖುಷಿಯಲ್ಲಿಂದ ಬರ್ತಾ ಇತ್ತು. ನಾನು ಹಾಗೂ ಎಲ್ಲ ಸಹಿಸ್ಕೊಂಡು ಏನೋ ಪಾಪ ಮಗು ಅಲ್ವಾ ಅಂತ ಹೋಗ್ ಬರ್ಲಿ ಅಂತ ಬಿಟ್ಟೆ. ಆದ್ರೆ ಈಗ ನೋಡಿದ್ರೆ ಇವಳು ಸಾಕು ತಂದೆ ತಾಯಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಅದೇನ್ ಇಲ್ಲೇ ಪಕ್ಕದಲ್ಲ ಇದೆ. ಈಗ ಅಷ್ಟು ದೂರ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ದಾರಿಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರ ಹೊಣೆ ಇದಕ್ಕೆಲ್ಲ? ಅವಳಿಗೂ ಖುಷಿ ಇರಲ್ಲ, ನಮಗ್ ಮೊದ್ಲೇ ಖುಷಿ ಇರಲ್ಲ. ಗಾಯದ ಮೇಲೆ ಮತ್ತೊಂದ್ಸಲ ಗಾಯ ಆದಂಗ ಆಗಲ್ವಾ? ಆಯ್ತು, ನಿಮ್ ಮಾತಿಗೆ ಬರ್ತೀನಿ. ಅವಳು ಅವ್ವ ಮತ್ತೆ ಅಪ್ಪಯ್ಯನ ನೋಡ್ಬೇಕು ಅನ್ನೋ ಆಸೆ ಪಡ್ತಿದ್ದಾಳೆ ಅಂತಾನೆ ಅನ್ಕೊಳ್ಳೋಣ. ಇಲ್ಲಿಗೆ ಕರ್ಸಿ. ಅವ್ರಿನ್ ಬರಲ್ಲ ಅಂತ ಹೇಳ್ತಾರ ಅಥವಾ ನಾವೇನ್ ಅವ್ರನ್ನ ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳ್ತೀವಾ? ಪೇಷಂಟ್ ಇರೋ ಕಡೆ ಸಂಬಂಧಿಕರು ಬರ್ತಾರೆ, ಅದು ಬಿಟ್ಟು ಸಂಬಂಧಿಕರು ಇರೋ ಕಡೆ ಎಲ್ಲ ಪೇಷಂಟ್ ಓಡಾಡ್ತಿರ್ತಾರ? ನೀವೇ ಹೇಳಿ. ಶಿವಗಾಮಿ, ನೀನು ಓವರ್ ಥಿಂಕಿಂಗ್ ಮಾಡ್ತಿದ್ಯಾ. ನೀನು ಅಂದ್ಕೊಂಡಾಗೆ ಯಾವ ಥರ ಎಲ್ಲ ಏನೂ ಆಗಲ್ಲ. ಇವಳು ರಿಲ್ಯಾಕ್ಸ್ ಆಗೇ ಇರ್ತಾಳೆ.
ಜಾಗ ಚೇಂಜ್ ಆದಾಗ ಮೂಡ್ ಚೇಂಜ್ ಆಗುತ್ತಲ್ವಾ, ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ.